ನೋಡಿ, ತಮಿಳುನಾಡಿಗೆ ನೀರು ಬಿಡೋದಕ್ಕೆ ತೀವ್ರ ವಿರೋಧ ಆದಂತ ಹಿನ್ನೆಲೆ ಮಂಡ್ಯದಲ್ಲಿ ದೊಡ್ಡ ಮಟ್ಟದ ಪ್ರೊಟೆಸ್ಟ್ಗಳು ಇದೆಲ್ಲ ನಡೀತಾನೆ ಇದೆ, ಆಯ್ತಲ್ವಾ. ಈಗ ಕೇರಳದ ವಯನಾಡಿನಲ್ಲಿ ಭರ್ಜರಿ ಮಳೆ ಹಿನ್ನೆಲೆ ಭರ್ತಿಯತ್ತ ಕಬಿನಿ ಜಲಾಶಯ ಇರುವಂಥದ್ದು. ಕಬಿನಿ ಭರ್ತಿಗೆ ಕೇವಲ 4 ಅಡಿ ಮಾತ್ರ ಬಾಕಿ ಇದೆ. ಕಬಿನಿ ಜಲಾಶಯಕ್ಕೆ 11,747 ಕ್ಯೂಸೆಕ್ ನೀರು ಒಳಹರಿವಾಗಿದೆ. ಭರ್ತಿಯತ್ತ ತಲುಪ್ತಾ ಇದೆ ಕಬಿನಿ ಜಲಾಶಯ. ಕಬಿನಿ ಭರ್ತಿಗೆ ಕೇವಲ 4 ಅಡಿ ಮಾತ್ರ ಅಷ್ಟೇ ಬಾಕಿ ಇರೋದು. ಜಲಾಶಯದಿಂದ 500 ಕ್ಯೂಸೆಕ್ ನೀರು ಹೊರಹರಿವು ಹೋಗ್ತಾ ಇದೆ ಸದ್ಯಕ್ಕೆ. ಕಬಿನಿ ಜಲಾಶಯಕ್ಕೆ 11,747 ಕ್ಯೂಸೆಕ್ ನೀರು ಒಳಹರಿವಾಗ್ತಾ ಇರೋದು. ಹೊರಹರಿವು 500 ಕ್ಯೂಸೆಕ್ ನೀರಾಗಿದೆ. ಗರಿಷ್ಠ ಮಟ್ಟ ಎಷ್ಟು ಅಂದರೆ 2,284 ಅಡಿ. ಇಂದಿನ ನೀರಿನ ಮಟ್ಟ ನಾವು ಗಮನಿಸೋದಾದರೆ 2,280.08 ಅಡಿ ನೀರು ತಲುಪಿದೆ. ಹಾಗಾಗಿ 17.09 TMC ನೀರು ಸಂಗ್ರಹವಾಗಿದೆ. ಒಟ್ಟು ಅಲ್ಲಿ ಸಂಗ್ರಹದ ಸಾಮರ್ಥ್ಯವನ್ನು ನಾವು ಗಮನಿಸೋದಾದರೆ 19.52 TMC. ಕಬಿನಿ ಜಲಾಶಯ ಇಂದು ರಾತ್ರಿ ವೇಳೆಗೆ ಬಹುತೇಕ ಇದೇ ಇನ್ಫ್ಲೋ ಇದ್ದಿದ್ದೇ ಆದಲ್ಲಿ ಆಲ್ಮೋಸ್ಟ್, ಯಾಕಂತ ಹೇಳಿದ್ರೆ ಒಂದು ದಿನಕ್ಕೆ 11,747 ಕ್ಯೂಸೆಕ್ ನೀರು ಹರಿದು ಬರುತ್ತೆ ಅಂತ ಹೇಳಿದ್ರೆ ಬಹುಶಃ ಇವತ್ತು ಸಂಜೆ ಒಳಗಡೆ ಕಬಿನಿ ಕಂಪ್ಲೀಟ್ ಆಗಿ ಆ ಜಲಾಶಯ ಭರ್ತಿಯತ್ತ ಸಾಗುತ್ತೆ. ನಾಳೆ ಕಬಿನಿ ಜಲಾಶಯದಿಂದ ನೀರು ದೊಡ್ಡ ಮಟ್ಟದ ಪ್ರಮಾಣದಲ್ಲಿ ಬಿಡುಗಡೆಯಾಗುವಂಥ ಸಾಧ್ಯತೆಗಳಿದೆ. ಯಾಕಂತ ಹೇಳಿದ್ರೆ ಕೇವಲ 500 ಕ್ಯೂಸೆಕ್ ನೀರು ಹೊರ ಬಿಡೋಕ್ಕಾಗಲ್ಲ. ಹಾಗಾಗಿ ಜಾಸ್ತಿ ಮಟ್ಟದಲ್ಲಿ ನೀರು ಬಿಟ್ಟರೆ ಅಲ್ಲಿನ ಸ್ಥಳೀಯವಾಗಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅದನ್ನೆಲ್ಲ ಕೈಗೊಳ್ಳಲಾಗುತ್ತೆ. ನಾಳೆ ಕಬಿನಿ ಜಲಾಶಯದಿಂದ ನೀರು ಬಿಡುಗಡೆ ಮಾಡುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಯಾಕಂತ ಹೇಳಿದ್ರೆ ಕೇರಳದ ವಯನಾಡಿನಲ್ಲಿ ಭರ್ಜರಿ ಮಳೆಯಾದಂಥ ಹಿನ್ನೆಲೆ ಗರಿಷ್ಠ ಮಟ್ಟದತ್ತ